ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಮತ್ತೆ ಅಮ್ಮ ಇವತ್ತು ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ದೇವೆ. ಅಕ್ಕ ತುಂಬಾ ಸಮಯದಿಂದ ಹೇಳ್ತಾ ಇದ್ಲು ಮನೆಗೆ ಬನ್ನಿ ಅಂತ. ಹಾಗೆ ನಾಳೆ ಮತ್ತು ನಾಡಿದ್ದು ಹೇಗೂ ರಜೆ ಉಂಟು ನನ್ಗೆ ಅಂತ ಇವತ್ತು ಹೋಗ್ತಾ ಇದ್ದೇವೆ. ಸಂಜೆ ಆಗ್ತಾ ಬಂದಿದೆ. ನಾವು ಹೆಚ್ಚಾಗಿ ಎಲ್ಲಿಗಾದ್ರೂ ಹೋಗುದಿದ್ರೆ ಸಂಜೆ ಹೊರಡುದು, ಅಂದ್ರೆ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಹೋಗುದು. ಹಾಗಾಗಿ ಇವತ್ತು ಕೂಡ ಅಮ್ಮನ ಕೆಲಸ ಎಲ್ಲ ಮುಗಿಸಿ ಹೊರಡುವ ಆಲೋಚನೆಯಲ್ಲಿ ಇದ್ದೇವೆ. ವಿಡಿಯೋಕ್ಕೆ ಎಂತೆಲ್ಲ ಕಂಟೆಂಟ್ ಸಿಗ್ತದೆ ಅಂತ ನೋಡುವ. ರಿಕ್ಷಾ ಬಂತು ಅಂತ ಹೊರಡುವ ಗಡಿಬಿಡಿಯಲ್ಲಿ ಚಾರ್ಜರ್ ಮರ್ತೋಯ್ತು. ಹಾಗೆ ವಾಪಸ್ ಹೋಗಿ ಓಡಿಕೊಂಡು ತಕೊಂಡು ಬಂದದ್ದು. ಎಲ್ಲಿಗಾದ್ರೂ ಹೋಗುವಾಗ ಏನಾದ್ರೂ ಒಂದು ಮರ್ತು ಹೋಗ್ಲೇಬೇಕಲ್ವಾ, ಇಲ್ಲದಿದ್ರೆ ಹೊರಡುವ ಗಮ್ಮತ್ತಿರುವುದಿಲ್ಲ. ಏನಾದ್ರೂ ಒಂದು ಮರ್ತು ಹೋಗ್ಲೇಬೇಕು ಅಲ್ವಾ. ಮನೆಯಿಂದ ಸ್ವಲ್ಪ ಕೆಳಗೆ ಮಾರ್ಗದಲ್ಲಿ ರಿಕ್ಷಾ ಬರುವಂಥದ್ದು, ದಾರಿ ಸರಿ ಇಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಒಂದು ಸ್ವಲ್ಪ ಕೆಳಗೆ ಒಂದು ಮೇನ್ ರೋಡ್ ಸಿಗ್ತದೆ, ಅಲ್ಲಿ ತನಕ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು ನಮಗೆ. ಅಮ್ಮ ಸ್ವಲ್ಪ ಹಿಂದೆ ಬರ್ತಾ ಇದ್ದಾರೆ. ಹೀಗೆ ಹೋಗುವಾಗ ನಾನು ಕಲಿತ ಶಾಲೆ ಕೂಡ ಸಿಗ್ತದೆ ನೋಡಿ. ಅಲ್ಲಿ ಹಂಚಿನ ರಿಪೇರಿ ಕೆಲಸ ಆಗ್ತಾ ಇತ್ತು. ಹಾಗೆ ಉದ್ದಕ್ಕೂ ಹಂಚೆಲ್ಲ ತೆಗೆದಿಟ್ಟಿದ್ರು. ಇದು ಶಾಲೆಯ ಹಿಂಬದಿಯಿಂದ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆ ಪೊದೆಗಳೆಲ್ಲ ಬೆಳೆದದ್ದು ಕಾಣ್ತಾ ಇರ್ಬೋದು. ನಾವು ಹೋದ ಸಮಯ ಸರಿ ಇತ್ತು, ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕೂಡ ಇತ್ತು. ಹಾಗಾಗಿ ನಮಗೆ ಸ್ವಲ್ಪ ಸುಲಭ ಆಯಿತು. ಎರಡೆರಡು ಬಸ್ಸಲ್ಲಿ ಹೋಗ್ಲಿಕ್ಕಿರುವ ಕಾರಣ ಬಸ್ಸು ಸ್ವಲ್ಪ ಬೇಗ ಬೇಗ ಸಿಕ್ಕಿಕೊಂಡ್ರೆ ನಾವು ಬೇಗ ತಲುಪಬಹುದು ಅಂತ ನಾವು ಖುಷಿ ಪಟ್ಟೆವು. ಶಾವಿಗೆ ಬಾತ್ ಎಲ್ಲ ಮಾಡಿದ್ಲ, ಅದೆಲ್ಲ ತಿಂದು ಮಾತಾಡಿ ಎಲ್ಲ ಈಗ ವಿಡಿಯೋ ಮಾಡ್ತಾ ಇರೋದು ನಾನು. ಇವತ್ತು ರಾತ್ರಿ ಊಟಕ್ಕೆ ಇಲ್ಲಿ ಕೆಳಗೆ ಒಂದು ಡಾಬಾ ಉಂಟು, ರಾಜಸ್ಥಾನಿ ಡಾಬಾ. ತುಂಬ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ತಾರೆ ಆಯ್ತಾ. ಇಲ್ಲಿ ಬೆಳಗ್ಗಿನ ಸೀನರಿ ಚಂದ ಕಾಣ್ತದೆ ಈ ಕಿಟಕಿಯಲ್ಲಿ ಮತ್ತು ಈ ಕಿಟಕಿಯಲ್ಲಿ. ನಾನು ನಿಮಗೆ ನಾಳೆ ಬೆಳಿಗ್ಗೆ ತೋರಿಸ್ತೇನೆ. ಒಂದು ವೇಳೆ ಮಂಜು ಇದ್ದರೆ ಮತ್ತಷ್ಟು ಚಂದ ಕಾಣ್ತದೆ. ಉಪ್ಪಿನಂಗಡಿಯಿಂದ ನಾವು ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ, ಉಪ್ಪಿನಂಗಡಿಯಿಂದ ಸುಮಾರು 4.5 ಕಿಲೋಮೀಟರ್ ದೂರದಲ್ಲಿ ಈ ರಾಜಸ್ಥಾನಿ ಡಾಬಾ ಇರೋದು. ಇಲ್ಲಿಗೆ ತುಂಬ ಜನ ಬರ್ತಾ ಇರ್ತಾರೆ. ಆಹಾರ ಕೂಡ ಅಷ್ಟೇ ತುಂಬ ಒಳ್ಳೆದಿರ್ತದೆ, ತುಂಬ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ತಾರೆ ಇಲ್ಲಿ. ಎನ್ವಿರಾನ್ಮೆಂಟ್ ಕೂಡ ತುಂಬ ಚಂದ ಉಂಟು. ನೀವು ಯಾರಾದರೂ ಈ ಕಡೆ ಬಂದರೆ ಇಲ್ಲಿ ನೀವು ಫುಡ್ ಟ್ರೈ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ನಾವು ನಮ್ಮ ರಾತ್ರಿಯ ಊಟವನ್ನು ರಾಜಸ್ಥಾನಿ ಡಾಬಾದಲ್ಲಿ ಮುಗಿಸಿದ್ವಿ. ಮತ್ತು ತುಂಬ ಸಮಯ ಆಗಿತ್ತು ನಾವೆಲ್ಲ ಕೂತು ಒಂದು ಸಿನಿಮಾ ನೋಡದೆ. ಹಾಗೆ ರಾತ್ರಿ ಸ್ವಲ್ಪ ಹೊತ್ತು ಸಿನಿಮಾ ನೋಡುವ ಅಂತ ಮನೆಯವರೆಲ್ಲ ಕೂತು ಸಿನಿಮಾ ನೋಡ್ತಾ ಇದ್ವಿ. ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ರಾತ್ರಿ ಸಿನಿಮಾ ಎಲ್ಲ ನೋಡಿ ಮಲಗುವಾಗ ತುಂಬ ತಡ ಆಗಿತ್ತು, ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಒಂದು ವೇಳೆ ತುಂಬ ಲೆಂತಿ ಆದರೆ ನಾನು ಪಾರ್ಟ್ ಆಗಿ ಅದನ್ನು ವಿಂಗಡಿಸಿ ಮುಂದಿನ ವ್ಲಾಗಲ್ಲಿ ಹಾಕ್ತೇನೆ. ನಾನು ನಿನ್ನೆ ಹೇಳಿದ ಹಾಗೆ ಇಲ್ಲಿಂದ ಹೊರಗೆ ಕಾಣುವಂತಹ ಸೀನರಿ ತುಂಬ ಚಂದ ಇರ್ತದೆ. ಇಲ್ಲಿಂದ ಎದುರೇ ನೇತ್ರಾವತಿ ಹೊಳೆ ಕೂಡ ಕಾಣ್ತದೆ. ಒಂದು ವೇಳೆ ಮಂಜು ಮುಸುಕಿದ ವಾತಾವರಣ ಇದ್ರೆ ಅಂತೂ ಮತ್ತಷ್ಟು ಚಂದ ಕಾಣ್ತದೆ ಇಲ್ಲಿಯ ದೃಶ್ಯ. ಅಲ್ಲಿ ಕಾಣ್ತಾ ಇರುವಂಥದ್ದು ಹೊಳೆ. ಈ ವಿಡಿಯೋ ನಾವು ಕಳೆದ ಸಲ ಬಂದಿದ್ದಾಗ ತೆಗೆದಿರುವಂಥದ್ದು. ಅಂದರೆ ಸುಮಾರು 1 ತಿಂಗಳಾಯಿತು. ಬೆಳಗ್ಗೆ ಇಡೀ ಮಂಜು ಮುಸುಕಿದ ವಾತಾವರಣ ಇತ್ತು. ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಇದನ್ನು ಕಂಬೈನ್ ಮಾಡ್ತಾ ಇದ್ದೇನೆ. ಅಕ್ಕನ ಮನೆಗೆ ಪ್ರತಿ ಸಲ ಬಂದಾಗ ಮೊದಲು ಮಾಡುವ ಕೆಲಸ ಅಂಬಟೆ ಗಿಡದ ಹತ್ರ ಹೋಗಿ ಅಂಬಟೆ ಕೊಯ್ದು ತಿನ್ನೋದು. ಯಾಕಂತ ಹೇಳಿದರೆ ಪ್ರತಿ ಸಲ ಇಲ್ಲಿ ಅಂಬಟೆ ಇದ್ದೇ ಇರ್ತದೆ. ಇದು ಕಷಿ ಅಂಬಟೆ. ಹಾಗೆ ಇದರೊಳಗೆ ಗೊರಟು ಇರೋದಿಲ್ಲ, ಅಂಬಟೆ ಗೊರಟು ಅಂತ ಹೇಳ್ತೇವಲ್ಲ, ಅದು ಇರೋದಿಲ್ಲ. ಮತ್ತು ಸಾಮಾನ್ಯ ಅಂಬಟೆ ಅಷ್ಟು ಹುಳಿ ಕೂಡ ಇರೋದಿಲ್ಲ, ಒಳ್ಳೆದಿರ್ತದೆ. ಹಾಗೆ ನಾನು ಅಕ್ಕನ ಮನೆಗೆ ಪ್ರತಿ ಸಲ ಬರುವಾಗ
ಈ ಒಂದು ಅಂಬಟೆ ತಿನ್ನಲಿಕ್ಕೆ ಉಂಟು. ಮತ್ತು ಮನೆಗೆ ಹೋಗುವಾಗ ತಗೊಂಡು ಹೋದರೆ ಅಮ್ಮ ಪದಾರ್ಥ ಎಂತಾದರೂ ಮಾಡ್ತಾರೆ, ಇಲ್ಲದಿದ್ದರೆ ಉಪ್ಪಲ್ಲಿ ಹಾಕಿ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಇದರ ಹೊರಗಿನ ಭಾಗ ಸ್ವಲ್ಪ ಹುಳಿ ಹುಳಿ ಉಂಟು, ಒಳಗೆ ತುಂಬ ಸ್ವೀಟ್. ತೋಟಕ್ಕೆ ಹೋಗ್ತೇನೆ, ತಿಂಡಿ ಎಲ್ಲ ತಿಂದಾಯಿತು. ಇಲ್ಲಿ ಒಂದು ಜಂಬು ನೇರಳೆ ಮರ ಉಂಟು, ಆದರೆ ಜಂಬು ನೇರಳೆ ಆಗಲಿಲ್ಲ. ಇಲ್ಲದಿದ್ದರೆ ಈ ಸಮಯದಲ್ಲಿ ಜಂಬು ನೇರಳೆ ಆಗ್ತದೆ. ಒಂದು ಕೂಡ ಕಾಣ್ತಾ ಇಲ್ಲ. ಬಹುಶಃ ಹೂವಾಗುವಾಗಲೇ ಎಲ್ಲ ಉದುರಿ ಹೋಗಿರಬಹುದು, ಅಥವಾ ಕೆಲವೊಂದು ಸಲ ಕಾಯಿ ಮಿಡಿಯಾದಾಗ ಅದು ಉದುರಿ ಹೋಗ್ತದೆ, ಹಾಗೆ ಅದು ಕೂಡ ಇಲ್ಲ. ಮತ್ತೆ ಒಂದು ಸಲ ಪುನಃ ಅಕ್ಕ ಅಮ್ಮನೊಟ್ಟಿಗೆಲ್ಲ ಬರಬೇಕು. ಈಗ ಒಂದು ಸಲ ತಿಂಡಿ ಎಲ್ಲ ತಿಂದಾಗಿ ಸುಮ್ಮನೆ ಒಂದು ಹೋಗಿ ಬರುವ ಅಂತ ಅನಿಸಿತ್ತು, ಹಾಗೆ ತೋಟಕ್ಕೆ ಬಂದದ್ದು. ಸುತ್ತಾಡಲಿಕ್ಕೆ ಎಷ್ಟು ಕೂಡ ಇಲ್ಲಿ ಜಾಗ ಉಂಟು, ಹಾಗಾಗಿ ಇಲ್ಲಿ ಬಂದರೆ ವಿಡಿಯೋಕ್ಕೆ ಅಂತ ಕಂಟೆಂಟಿಗೆ ಅಂತ ಕೊರತೆ ಇರಲಿಕ್ಕಿಲ್ಲ. ಹಾಗೆ ಬೀಂಪುಳಿ ಹುಡುಕಿಕೊಂಡು ತೋಟಕ್ಕೆ ಬಂದದ್ದು. ತುಂಬ ಏನಿಲ್ಲ, ಆದರೆ ನನ್ನ ಆಸೆಗೆ ತಕ್ಕ ಹೂ ಕೂಡ ಉಂಟು, ಕಾಯಿ ಕೂಡ ಉಂಟು. ಇದರ ಹೂವನ್ನು ಕೂಡ ತಿನ್ನಲಿಕ್ಕಾಗ್ತದೆ, ಕಾಯಿಯನ್ನು ಕೂಡ ತಿನ್ನಲಿಕ್ಕಾಗ್ತದೆ. ಈ ಹೂವು ನೋಡ್ಲಿಕ್ಕೆ ಎಷ್ಟು ಚಂದ ಉಂಟು, ತಿನ್ನಲಿಕ್ಕೆ ಕೂಡ ಅಷ್ಟೇ ಒಳ್ಳೆಯದಾಗ್ತದೆ. ಹುಳಿ ಹುಳಿಯಾಗಿ ತುಂಬ ಚಂದ ಆಗ್ತದೆ ತಿನ್ನಲಿಕ್ಕೆ. ಈ ಕಾಯಿಗೆ ನಾವು ಬೀಂಪುಳಿ ಅಂತ ಕರೆಯೋದು. ನಾವು ಶಾಲೆಗೆ ಹೋಗುವ ಸಮಯದಲ್ಲೆಲ್ಲ ಕೆಲವರು ಬಿಂಬುಳಿ, ಜುಂಬುಳಿ ಅಂತೆಲ್ಲ ಹೇಳ್ತಾ ಇದ್ರು. ನಾವಿದಕ್ಕೆ ಬೀಂಪುಳಿ ಅಂತ ಹೇಳುವಂಥದ್ದು. ನಮ್ಮ ಭಾಗದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರ್ತದೆ, ಹಾಗೆ ಕೆಲವರು ಗೊತ್ತಿಲ್ಲದವರು ಕೂಡ ಇರಬಹುದು. ಮತ್ತು ನಮ್ಮ ಭಾಗ ಬಿಟ್ಟು ಬೇರೆ ಎಲ್ಲೆಲ್ಲಿ ಈ ಬೀಂಪುಳಿ ಕಾಯಿ ಉಂಟು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಯಾರೆಲ್ಲ ತಿಂದಿದ್ದೀರಿ ಅಂತ ಕೂಡ ಹೇಳಿ. ಹುಳ ಎಲ್ಲ ಉಂಟಾ ಇಲ್ವಾ ಅಂತ ನೋಡಿಯೇ ತಿಂತಾ ಇರೋದಾಯ್ತಾ. ಇದಕ್ಕೆ ಉಪ್ಪು ಮೆಣಸೆಲ್ಲ ಹಾಕಿ ತಿಂದರೆ ಅಂತೂ ವೆರಿ ಟೇಸ್ಟಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ ಈ ಬೀಂಪುಳಿಗೆ ಉಪ್ಪು ಮೆಣಸೆಲ್ಲ ಹಾಕಿ ತಿನ್ನೋದು ನೋಡ್ತಾ ಇದ್ದೆ, ಹಾಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿಲ್ಲ, ಹಾಗೆ ಅಕ್ಕನ ಮನೆಗೆ ಬಂದಾಗ ಬೀಂಪುಳಿ ಒಂದು ತಿನ್ನಬೇಕು ಅಂತ ನನ್ನ ಬಕೆಟ್ ಲಿಸ್ಟಲ್ಲಿ ಇತ್ತು, ಹಾಗೆ ಬೀಂಪುಳಿ ತಿಂದಾಯಿತು. ಯಾರಿಗೆಲ್ಲ ಬೀಂಪುಳಿಯ ಹೂವು ಕೂಡ ತಿನ್ನಲಿಕ್ಕೆ ಆಗ್ತದೆ ಅಂತ ಹೇಳುವ ವಿಷಯ ಗೊತ್ತಿತ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.